ಒಂದೇ ಪರೀಕ್ಷಾ ಕೊಠಡಿಯಲ್ಲಿ ಕೂತಿದ್ದಂತವರು 11-12 ಜನ ಒಂದೇ ಕೊಠಡಿಯಿಂದ ಆಯ್ಕೆ ಆಗಿದ್ದಾರೆ ಅನ್ನುವಂತಹದ್ದು ಒಂದು ಅವರು ಹೇಳಿದ್ದು. ಎರಡನೇದು, ಒಂದೇ ಕುಟುಂಬಕ್ಕೆ ಸೇರಿದಂತವರು 2-3-4 ಜನ ಈಗ ಇಂಟರ್ವ್ಯೂಗೆ ಆಯ್ಕೆ ಆಗಿದ್ದಾರೆ ಅನ್ನುವಂತಹದ್ದು. ಈಗ ಒಂದೇ ಕೊಠಡಿಯಲ್ಲಿ ಕೂತು ಪರೀಕ್ಷೆ ಬರೆದವರು ಪಾಸ್ ಆಗಿದ್ದಾರೆ, ಇಲ್ಲ ಅಂತಲ್ಲ. 11-12 ಜನ ಅದರಲ್ಲೇ ಎಲಿಜಿಬಲ್ ಆಗಿದ್ದಾರೆ. ಆದ್ರೆ ಅಲ್ಲಿ CCTV ಕ್ಯಾಮೆರಾ ಫುಟೇಜು ಇವತ್ತಿಗೂ ಸರ್ಕಾರದಲ್ಲಿ ಅಂದ್ರೆ KPSC ಅಲ್ಲಿ ಇದೆ. ಅದನ್ನು ಕೂಡ ಪರಿಶೀಲನೆ ಮಾಡಿದಾಗ ಆ ಕೊಠಡಿಯಲ್ಲಿ ಆ ರೀತಿ ಏನು ತಪ್ಪಾಗಿರುವುದು ಸದ್ಯಕ್ಕೆ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಅವರು ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಒಂದು ಮಾತನ್ನು ಹೇಳಿದ್ದಾರೆ, ಏನು ಒಂದೇ ರೂಮಲ್ಲಿ ಕೂತಿದ್ರು ಅನ್ನೋ ಕಾರಣಕ್ಕೆ ಅವರು ಅರ್ಹರಲ್ಲ ಅಂತಲ್ಲ, ಆದ್ರೆ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ. ಸೊ ಅದನ್ನ ನಾವು ವೆರಿಫಿಕೇಶನ್ ಮಾಡಿಸಿದ್ದಾರೆ KPSC ಅವರು. ಅದರಲ್ಲಿ ಏನು ಆ ರೀತಿಯಾಗಿ ಏನು ತಪ್ಪು ಕಂಡು ಬಂದಿಲ್ಲ. ಅವರು ಎಕ್ಸಾಮ್ ಬರ್ದು ಅಲ್ಲ, ನೀವು ಅವ್ರನ್ನ ಹಿಂಗ್ ಡಿಫೆಂಡ್ ಮಾಡ್ಕೊಂಡ್ರೆ KPSC ಅವರು ತುಡುದ್ರದಾರ, ಅವರ ಕಳ್ದಾರ, ಅವರ ವೆರಿಫಿಕೇಶನ್ ಮಾಡಿದಾರ. ವಿಡಿಯೋ ಫುಟೇಜ್ ಇದರಲ್ಲಿ ಎಲ್ಲಿ ತಪ್ಪಾಗಿದೆ ಅದನ್ನ ನಾವು ತಪ್ಪು ಅಂತ ಹೇಳೋಣ. ಒಂದು ಕೊಠಡಿಯಲ್ಲಿ ಕೂತಿರೋರು 11 ಜನ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದಾರೆ. ಹಾಗಾದ್ರೆ ಅವ್ರದ್ದು ಅಲ್ಲಿ ಎಕ್ಸಾಮ್ ಅಲ್ಲಿ ಏನು ಮ್ಯಾಲ್ ಪ್ರಾಕ್ಟೀಸ್ ನಡೆದಿಲ್ಲ ಅನ್ನುವಂತಹದ್ದು ಅದು ಒಪ್ಪುವಂತ ವಿಚಾರ ಅಂತ ನಾನು ಹೇಳ್ತಾ ಇದ್ದೇನೆ. ಏನಿದೆ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರ್ ಪ್ರಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ ಸೇಮ್ ನಂಬರ್ ಮೊದಲು ಕೊಡ್ತಿದ್ರು. ಈ ಸರ್ತೆ ಬೇಕಂತ ಇದನ್ನ ಮ್ಯಾನೇಜ್ ಮಾಡಕಂತ ಅದನ್ನ ಮೇನ್ಸ್ ಎಕ್ಸಾಮಿನೇಷನ್ ನಂಬರ್ ಚೇಂಜ್ ಮಾಡಿದಾರೆ. ಅವರೆಲ್ಲರೂ ಒಂದರ ಮ್ಯಾನೇಜ್ ಮಾಡುವಂತ ಇದು ವೆರಿ ಆಬ್ವಿಯಸ್ ಐತಿ. ಈಗ ಇನ್ನೊಂದು ಅವರ ಆರೋಪ ಏನಿದೆ ಅಂದ್ರೆ ಒಂದೇ ಕುಟುಂಬದ ಬೇರೆ ಸದಸ್ಯರುಗಳು 2-3-4 ಜನ ಆಯ್ಕೆ ಆಗಿದ್ದಾರೆ ಅಂತ. ಅದನ್ನು ಕೂಡ ಈಗ ವೆರಿಫೈ ಮಾಡಿಸಿದ್ದೇವೆ, ಮತ್ತು ಅದು ಕೂಡ ವಾಸ್ತವಾಂಶ ಅಲ್ಲ. ಆದ್ರೆ ಅನುಮಾನ ಯಾಕೆ ಬಂತು ಅಂತ ಹೇಳಿದ್ರೆ, ಈಗ ಕಾವ್ಯ R, ಐಶ್ವರ್ಯ R ಇವರಿಬ್ಬರದು ಒಂದೇ ಇನಿಷಿಯಲ್ ಇದೆ. ಹಾಗೇನೆ ಭವ್ಯ P ಮತ್ತು ತನುಜಾ P ಅವ್ರದ್ದು ಒಂದೇ ಇನಿಷಿಯಲ್ ಇದೆ. ಪವಿತ್ರ R ಮತ್ತು ಲಕ್ಷ್ಮಿ R, ನಿಹಾರಿಕಾ R ಮೂವರದು ಒಂದೇ ಇನಿಷಿಯಲ್ ಇದೆ. ಹಾಗೂ ನೆಕ್ಸ್ಟ್ ನಿಖಿತಾ M ಹಿರೇಮಠ್, ಅಜಯ್ ಕುಮಾರ್ M ಹಿರೇಮಠ್, ಅಕ್ಷತಾ ಹಿರೇಮಠ್, ಈಗ ಇವ್ರದ್ದು ಕೂಡ ಒಂದೇ ಇನಿಷಿಯಲ್ಸ್ ಅಂದ್ರೆ ಲಾಸ್ಟ್ ನೇಮ್ ಬರುತ್ತೆ. ಆದ್ರೆ ಇವ್ರು ಯಾರು ಕೂಡ ಸಂಬಂಧಿಕರು ಒಂದೇ ಕುಟುಂಬಕ್ಕೆ ಸೇರಿದವರು ಅಲ್ಲ. ಇನ್ಫ್ಯಾಕ್ಟ್ ಮುಂದೆ ಹೋಗಿ ಹೇಳೋದಾದ್ರೆ ಇವರು ಬೇರೆ ಬೇರೆ ಜಿಲ್ಲೆಗಳವರು, ಅವರು ರಿಲೇಟಿವ್ಸು ಅಲ್ಲ ಅಂತ ಈಗ ನಮ್ಗೆ ಇಲ್ಲಿವರೆಗೂ ಕಂಡು ಬಂದಿರತಕ್ಕಂತಹ ಮಾಹಿತಿ. ಹೀಗೆ ಅಲ್ಲ, ಡಿಫೆಂಡ್ ಮಾಡ್ಕೋತಾ ಇಲ್ಲ ನಾನು, ಏನು ರಿಪೋರ್ಟ್ ಇದೆ ಹೇಳ್ತಾ ಇದ್ದೇನೆ. ಎವ್ರಿಥಿಂಗ್ ನಾನು ಲಾಸ್ಟ್ಗೆ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಉಳಿದಿದ್ದು ಕೆಲವು ಈಗ ಅವ್ರು ಹೇಳಿದ ವಿಷಯಗಳಿಗೆ ಕೆಲವು ಇರುವಂತ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ. ನೀವು ಹೇಳೋ ಕನ್ಸರ್ನ್ಸು ಅವರೇ ಜಡ್ಜ್ಮೆಂಟ್ ಅಲ್ಲಿ ಕೂತ್ಕೊಂಡಾಗ ಸರಿ ಹೋಗುತ್ತಾ, ಇವೆಲ್ಲ ಐ ಅಕ್ಸೆಪ್ಟ್ ಯುವರ್ ಕನ್ಸರ್ನ್ಸ್, ಬಟ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಫೌಂಡ್ ಸೋ ಫಾರ್ ಅನ್ನುವಂಥದ್ದು. ಇದೇ ಕೊನೆ ಅಂತಾನು ಏನಲ್ಲ, ಫರ್ದರ್ ವೆರಿಫಿಕೇಶನ್ ಬೇಕಂದ್ರೆ ಮಾಡಿಸ್ತೇವೆ. ಯಾಕಂದ್ರೆ ಇದರಲ್ಲಿ ಇಷ್ಟೊಂದು ರಾಜಕೀಯ ರಹಿತವಾಗಿ ಚರ್ಚೆ ಆಗಿರುವಾಗ ನಾನು ಇಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡುವಾಗ ಕೂತ್ಕೊಂಡು ಅವರು ಅದೇ ಹೇಳಿದ್ರಿ, ಏನು ಉತ್ತರ ಕೊಡೋದಪ್ಪ, ಬೇಸರದ ಸಂಗತಿ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ರು. ಸೊ ನಮ್ಮ ನಿಲುವು ಅದೇ ಇದೆ, ಸ್ಪಷ್ಟ ಇದೆ. ಇದರಲ್ಲಿ ನಾನು ಡಿಫೆಂಡ್ ಮಾಡ್ಕೊಳ್ಳೋಕೆ ನಿಂತಿದ್ದೀನಿ ಅನ್ನೋದು ಆ ಥರ ಏನಾದರೂ ತಮಗೆ ಅರ್ಥ ಆಗಿದ್ರೆ ಅದು ನಮ್ಮ ಉದ್ದೇಶ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯಾಗಿ ಕೆಲವೆಲ್ಲ ವಿಷಯಗಳಿದೆ, ಅದು ನಾನು ಲಿಖಿತವಾಗಿ ಕೇಸ್ ಬೈ ಕೇಸ್ ತಮಗೆ ಕೊಡ್ತೇನೆ, ಕೇಸ್ ಬೈ ಕೇಸು ಏನೇನು ಆಗಿದೆ ಪ್ರಗತಿ ಅಂತ. ಈಗ ಮುಖ್ಯವಾಗಿ ಅವರು ಮಾತನಾಡ್ತಾ ಹೋಟಾ ಸಮಿತಿಯವರು ಕೆಲವು ಶಿಫಾರಸುಗಳನ್ನ ಕೊಟ್ಟಿದ್ರು, ಅದು ಏನೇನು ಅನುಷ್ಠಾನ ಮಾಡಿದ್ದಾರಾ ಅಂತ ಕೇಳಿದ್ದಾರೆ. ಬಹುತೇಕ 99% ಹೋಟಾ ಸಮಿತಿಯದ್ದು, ಆಲ್ಮೋಸ್ಟ್ 100% ಅಂತ ಹೇಳ್ಬೋದು, ಶಿಫಾರಸುಗಳನ್ನ ಅನುಷ್ಠಾನ ಮಾಡಿದ್ದೇವೆ. ಕೆಲವು ತೀರ್ಮಾನವನ್ನ ಈ ವರ್ಷನೂ ಕೂಡ ತೆಗೆದುಕೊಂಡಿದ್ದೇವೆ. ಒಂದು ಇಂಡಿಪೆಂಡೆಂಟ್, ಈ ಮೆಂಬರ್ಸ್ ಅನ್ನ ಅಪಾಯಿಂಟ್ ಮಾಡಲಿಕ್ಕೆ ಕಮಿಷನ್ಗೆ ಒಂದು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ, ಅದನ್ನು ಕೂಡ ನಾವು ಒಂದು ಇಂಡಿಪೆಂಡೆಂಟ್ ಕಮಿಟಿಯನ್ನ ಈಗ ಮಾಡಿದ್ದೇವೆ. ಇನ್ನು ಉಳಿದಾಗೆ ಓಟಾ ಕಮಿಟಿಯವರು ಏನೇನು ಹೇಳಿದ್ರು ಅದನ್ನು ಕೂಡ ನಾನು ಸಂಪೂರ್ಣವಾಗಿ ಪಾಯಿಂಟ್ ಬೈ ಪಾಯಿಂಟ್, ಈಗ ಅವರು ಕೆಲವು ಸ್ಟಾಫ್ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಹೇಳಿದ್ರು. 34 ವಿವಿಧ ವೃಂದದ ಹುದ್ದೆಗಳನ್ನ ನಾವು ಸೃಜನೆ ಮಾಡಿದ್ದೇವೆ.
ಹಾಗೂ ಓಟಾ ಕಮಿಟಿಯಲ್ಲಿ ಶಿಫಾರಸ್ಸಿತ್ತು ಸಿ ಗ್ರೂಪಿನ ಹುದ್ದೆಗಳಿಗೆ ಸಂದರ್ಶನ ಇಡಬಾರದು ಅಂತ. ಅದನ್ನು ಕೂಡ ಅನುಷ್ಠಾನ ಮಾಡಿದ್ದೇವೆ. ಉದಾಹರಣೆಗೆ ಇದು ಇವತ್ತಲ್ಲ, ಹಿಂದೆನೆ 2017 ನಾವು ಅನುಷ್ಠಾನ ಮಾಡಿದ್ದೇವೆ. ಬಹಳ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಅದಕ್ಕೆ ಬರ್ತೇನೆ. ಅದು ಓಟಾ ಕಮಿಟಿ ಶಿಫಾರಸು ಏನಿತ್ತು ಅಂದ್ರೆ, ಪ್ರತಿ ವರ್ಷ ನೇಮಕಾತಿಯ ಪಟ್ಟಿಯನ್ನ ಘೋಷಣೆ ಮಾಡಬೇಕು. ಹೌದು. ಆಮೇಲೆ ನಿರ್ದಿಷ್ಟ ದಿನಾಂಕದಂದು ಪರೀಕ್ಷೆ ಆಗಬೇಕು ಅಂತ. ಅದು ಬಹಳ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಲಾಸ್ಟ್ ಅಲ್ಲಿ ಉತ್ತರ ಕೊಡ್ತೇನೆ. ಹಾಗೆ ಓಟಾ ಕಮಿಟಿಯಲ್ಲಿ ಈ ಸಂದರ್ಶನಕ್ಕೆ ಇಡುವ ಅಂಕವನ್ನ ಕಡಿಮೆ ಮಾಡಬೇಕು ಅಂತಾನು ಶಿಫಾರಸು ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಮೊದಲು ಈ ಸಂದರ್ಶನಕ್ಕೆ 200 ಮಾರ್ಕ್ಸ್ ಇಟ್ಟಿದ್ರು. ಅದನ್ನ ಹೋದ ಸರ್ಕಾರದಲ್ಲಿ 50 ಮಾರ್ಕ್ಸ್ಗೆ ಇಳಿಸಿದ್ರು. ನಾವು ಬಂದ ಮೇಲೆ ಅದನ್ನ 50ನ್ನ ಫರ್ದರ್ 25ಕ್ಕೆ ಈಗ ಇಳಿಸಿದ್ದೇವೆ. 25ಕ್ಕೆ ಇಳಿಸಿದ್ದೇವೆ. ಯಾಕಂದ್ರೆ ಇದೆಲ್ಲ ಸಂದರ್ಶನದಲ್ಲೇ ಮೇಲೆ ಕೆಳಗೆ ಆಟ ನಡೀತಾ ಇದ್ದಿದ್ದು. ಸೊ ಮೊದಲು 200 ಇದ್ದಿದ್ದು ಸಂದರ್ಶನಕ್ಕೆ ಅಂಕ ಈಗ 25ಕ್ಕೆ ಇಳಿದಿದೆ. ಅದಕ್ಕೆ ಆಯೋಗದವರು ಬಂದು ಇದು ಸರಿ ಇಲ್ಲ ಹಾಗೆ ಹೀಗೆ ಅಂತ ಅವ್ರು ಏನೇ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು ದೃಢವಾದ ನಿಲುವು ತಗೊಂಡು ಅದು 25 ಸಾಕು, ಅದಕ್ಕೆ ಮೇಲೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ತೀರ್ಮಾನವನ್ನ ಕೊಟ್ಟಿದ್ದೇವೆ. ಮತ್ತು ಹಿಂದೆ ಪ್ರಿಲಿಮಿನರಿಯಿಂದ ಮೇನ್ಸ್ಗೆ ಎಕ್ಸಾಮ್ ಮಾಡುವಾಗ 1:20 ಎಲಿಜಿಬಿಲಿಟಿ ಕೊಡ್ತಾ ಇದ್ವಿ. ಓಟಾ ಕಮಿಟಿ ಅವರು ಹೇಳಿದ್ರು ಇದನ್ನ 1:15ಗೆ ಇಳಿಸಬೇಕು ಅಂತ. 1:15ಗೆ ಅದನ್ನು ಕೂಡ ಇಳಿಸುವಂತ ಕೆಲಸ ಮಾಡಿದ್ದೇವೆ. ಆಮೇಲೆ 1 ವರ್ಷದ ಒಳಗಡೆ ನೇಮಕಾತಿ ಪ್ರಕ್ರಿಯೆಯನ್ನ ಪೂರ್ಣ ಮಾಡಬೇಕು ಅಂತ ಅವರು ಸಜೆಷನ್ ಮಾಡಿದ್ರು. ಅದನ್ನ ಆರ್ಡರ್ ಮಾಡಿದ್ದೇವೆ. ಅದರ ಪ್ರಾಕ್ಟಿಕಲಿ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ, ತಮಗೂ ಗೊತ್ತಿದೆ. ಆದ್ರೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಇದರ ವಿಷಯದಲ್ಲಿ. ಈ ಇಂಟರ್ವ್ಯೂ ಬಗ್ಗೆನೇ ತುಂಬಾ ಎಲ್ಲ ಅದನ್ನು ಕೂಡ ಸ್ಟ್ರೀಮ್ ಲೈನ್ ಮಾಡಲಿಕ್ಕೆ ಸರ್ಕಾರದ ಆದೇಶಗಳನ್ನ ಹೊರಡಿಸಿದ್ದೇವೆ. ಆದರೂ ಕೂಡ ವಿತ್ ರಿವೈಸ್ಡ್ ಟ್ರಾನ್ಸ್ಪರೆಂಟ್ ಮೆಕ್ಯಾನಿಸಮ್ ಅಂತ ನಾವು ಪ್ರಿಸ್ಕ್ರೈಬ್ ಮಾಡಿದ್ರು ಅದರ ಉದ್ದೇಶದ ಪ್ರಕಾರ ಅಂತೂ ನಡೀತಾ ಇಲ್ಲ. ಅದೆಲ್ಲ ಸರಿ ಇದೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಇಂಟರ್ವ್ಯೂನಲ್ಲಿ ಏನೆಲ್ಲ ನಡೀಬಾರ್ದು ಅದೆಲ್ಲ ಕೂಡ ನಡೀತಾ ಇರೋದು ಕೂಡ ಸತ್ಯ ಇದೆ. ಆಮೇಲೆ ಈ 80%ಗಿಂತ ಎಬವ್ ಅಥವಾ 40%ಗಿಂತ ಕಡಿಮೆ ಇಂಟರ್ವ್ಯೂನಲ್ಲಿ ಸ್ಕೋರ್ ಕೊಟ್ಟಾಗ ಅದಕ್ಕೆ ಕಾರಣ ಬರಿಬೇಕು ಅಂತ ಇತ್ತು. ಅದನ್ನು ಕೂಡ ಸರ್ಕಾರ ನಾವು ಆದೇಶದ ಮುಖಾಂತರ ಹೇಳಿದ್ದೇವೆ. ಈ ರೀತಿಯಾಗಿ ಬಹುತೇಕ ಓಟಾ ಕಮಿಟಿಯಿಂದ ಬಂದಂತ ಶಿಫಾರಸುಗಳನ್ನ ಸರ್ಕಾರ ತೀರ್ಮಾನ ಮಾಡಿದೆ. ಅದರದ್ದು ನಿಮ್ಗೆ ಸಂಪೂರ್ಣ ಲಿಸ್ಟ್ ಕೊಡ್ತೇನೆ. ಕೆಲವು ಮಾತ್ರ ಈಗ ಉದಾಹರಣೆಗೆ ಹೇಳ್ತಾ ಹೋದ್ರೆ ಸಮಯ ಆಗುತ್ತೆ. ಇದಲ್ಲದೆ ಮಾನ್ಯ ಸಭಾಧ್ಯಕ್ಷರೇ, ಹೋದ ವರ್ಷ ಓಟಾ ಸಮಿತಿಯದ್ದನ್ನು ಇಟ್ಕೊಂಡು ಸರ್ಕಾರದಲ್ಲಿ ನಾವು ನಮ್ಮ ಅನುಭವವನ್ನು ನೋಡಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಒಂದು ಈ ಆಕ್ಟ್ಗೆ ಅಮೆಂಡ್ಮೆಂಟ್ ತರಬೇಕು ಅಂತ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಈ ಸದನದಲ್ಲಿ ಆಕ್ಟ್ ಪಾಸು ಕೂಡ ಆಗಿದೆ. ಅದಾದ ನಂತರ ನಾವು ಅದು ರಾಜ್ಯಪಾಲರಿಗೆ ಕಳಿಸ್ಕೊಟ್ವಿ. ರಾಜ್ಯಪಾಲರು ಅದನ್ನ ಪ್ರೆಸಿಡೆನ್ಷಿಯಲ್ ಅಸೆಂಟ್ ತಗೋಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಪ್ರೆಸಿಡೆನ್ಷಿಯಲ್ ಅಸೆಂಟ್ ಬಂದಿಲ್ಲ. ಹಾಗಾಗಿ ಅದರಲ್ಲಿ ಸುಮಾರು ಬದಲಾವಣೆಗಳನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಅದಕ್ಕೆ ಸದನನೂ ಒಪ್ಪಿಗೆ ಕೊಟ್ಟಿದೆ.